ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಪಶ್ಚಿಮ ಬಂಗಾಳ ಗೆದ್ದ ಮೋದಿ ಅವರಿಗೆ, ಭಾರತ್ ಮಾತಾ ಕಿ ಜೈ. ಸರ್ ಅಡ್ಡ ಬರ್ಬೇಕು. ನರೇಂದ್ರ ಮೋದಿ ಅವರಿಗೆ ವಿಶ್ವನಾಥ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ಉಕ್ಕಿನ ಮನುಷ್ಯ ಅಮಿತ್ ಶಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಗೆ, ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ, ಮೋದಿಜಿಗೆ ಮೂರು ರಾಜ್ಯಕ್ಕೆ ಕವಿದವರಿಗೆ, ಅಮಿತ್ ಶಾ ಅವರಿಗೆ, ಮೋದಿ 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 ಮೋದಿ. ಸರ್ ನಾವು ಬರ್ತೀವಿ, ನಮಗೆ ತೆಗಿರಿ ಸರ್. ನಿಮಗೆ ಅವರು ಪೋಸ್ಟ್ ಕೊಟ್ಟಿದ್ರೆ ನಾವು ಕೊಡ್ತೀವಿ. ವೆಂಕಟೇಶ್ ನಮ್ದೇ ರೆಡಿ ಅಪ್ಪ ಕೊಡ್ತೀವಿ. ನಮ್ಗೆ 10 ಜನನಾದ್ರೂ ಪ್ರಾಮಾಣಿಕವಾದ ವ್ಯಕ್ತಿಗಳು ಇದ್ದಾರೆ, ಆಮ್ ಆದ್ಮಿ ಪಾರ್ಟಿ ಇದೆ ತಿಳ್ಕೊಂಡ್ಬಿಟ್ಟು ನಮ್ಗೆ 10 ಜನ ವೋಟ್ ಹಾಕಿದಾರಲ್ಲ ಅಂದ್ರೆ ನಮಗೆ ತುಂಬಾ ಸಂತೋಷ. ಇದೇ ರೀತಿ ನಾವು ಮುಂದೆ ಕೂಡ ನಮ್ಮ ಆಮ್ ಆದ್ಮಿ ಪಾರ್ಟಿನ ಪ್ರಾಮಾಣಿಕವಾಗಿ
ಪ್ರಯತ್ನದಿಂದ ಯಶಸ್ವಿ ಆಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಒಂದು ನಮ್ದು ಪತ್ರಿಕಾಗೋಷ್ಠಿ ಏನಂದ್ರೆ, ನಿನ್ನೆ ನೀವು ಎಲ್ಲ ಪೇಪರ್ ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಬಂದಿದ್ರು. ಬೆಳಗ್ಗೆ 8 ಗಂಟೆ ಓಪನ್ ಆಗೋದಿತ್ತು. ನಾವೆಲ್ಲ 7 ಗಂಟೆಗೆ ಒಳಗಡೆ ಇದ್ವಿ. ಟಿಫನ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಎಲೆಕ್ಟ್ರಿಕ್ ಕಮಿಷನರು. ಟಿಫನ್ ಎಲ್ಲ ಆದ್ಮೇಲೆ 7:30ಗೆ ಬೂತ್ ಓಪನ್ ಮಾಡ್ತೀವಿ. ಎಲ್ಲ ಡೋರ್ ಓಪನ್ ಮಾಡಿಬಿಟ್ಟು ಎಲ್ಲ ಬ್ಯಾಲೆಟ್ ಪೇಪರ್ಸ್ ಎಲ್ಲ ತಗೊಳ್ತೀವಿ. 8 ಗಂಟೆ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಕರೆಕ್ಟಾಗಿ ಅಂತ ಹೇಳ್ತೀವಿ. ನಮಗೆ ಸೆಕೆಂಡ್ ಕೊಟ್ಟಿದ್ರು ಮೀಟಿಂಗಲ್ಲಿ. ಆದರೆ ನಿನ್ನೆ 8 ಗಂಟೆ ಆದ್ರೂ ಸ್ಟಾರ್ಟ್ ಮಾಡಲಿಲ್ಲ. ನಾವು ಯಾಕೆ ಇನ್ನೂ ಬರ್ತಾ ಇಲ್ಲ ಅಂತೇಳಿ ಒಳಗಡೆಯಿಂದ ಎದ್ದು ಹೊರಗೆ ಬಂದು ನೋಡಿದರೆ ಅವ್ರು ಡೋರೇ ಓಪನ್ ಆಗ್ತಾ ಇರಲಿಲ್ಲ. ಎಲ್ಲ ಲಾಕ್ ಆಗಿಬಿಟ್ಟಿದ್ದೆ, ಡೋರ್ ಓಪನ್ ಆಗ್ತಾ ಇಲ್ಲ. ಆಮೇಲೆ ಅವರು ಇಲ್ಲ ಬೀಗ ಬರ್ತಾ ಇಲ್ಲ, ಅದು ಇಲ್ಲ. ನಾವು ಕಮಿಷನರ್ ಕೇಳಿದ್ರು ಸಂತೋಷ್ ಕುಮಾರ್ ಸರ್ಗೆ. ಬೈ ಎಲೆಕ್ಷನ್ನಲ್ಲಿ ನಮ್ಮ ಸಮರ್ಥನ ಇವತ್ತು ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ನಮ್ಮ ದಾವಣಗೆರೆ ದಕ್ಷಿಣದ ತಡಿಯಪ್ಪ ಅವ್ನು ತಳಗಿರಿಸಪ್ಪ ನಮ್ಮ ದಾವಣಗೆರೆ ದಕ್ಷಿಣ ಮತದಾರ ಬಂಧುಗಳಿಗೆ ತುಂಬ ಹೃದಯದಿಂದ ತಡಿಯಪ್ಪ ಕೃತಜ್ಞತೆಗಳು, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಮುಖ್ಯವಾಗಿ ಏನು ನಮ್ಮ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಅವರ ಮೊಮ್ಮಗನೂ ಇವತ್ತು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ಸಂಪೂರ್ಣವಾದ ವಿಶ್ವಾಸ, ನಂಬಿಕೆ ಇದೆ. ಅದೇ ನಿಟ್ಟಿನಲ್ಲಿ ಅವನು ಮುಂದೆ ಸಾಗಲಿ, ಅದಕ್ಕೆ ಸಂಪೂರ್ಣವಾದ ನಮ್ಮ ಸಹಕಾರನೂ ಇದೆ. ಮತ್ತು ದಾವಣಗೆರೆ ಜನತೆಯ ಹೆಚ್ಚು ಸಹಕಾರದಿಂದ ಇವತ್ತು ಬಡವರು ಎಲ್ಲ ಜಾತಿ ಜನಾಂಗದವರು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿ, ಮೂಲ ಸೌಕರ್ಯಗಳನ್ನ ಹೆಚ್ಚು ಗಮನದಲ್ಲಿಟ್ಕೊಂಡು ಕೆಲಸಗಳನ್ನ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.